ಸೊ JN1 ಉಪತಳಿಯ ಸೋಂಕಿತರ ಸಂಖ್ಯೆ ಈಗ 20ಕ್ಕೆ ಹೆಚ್ಚಳವಾಗಿದೆ. ಕೇರಳ ಬಳಿಕ ಗೋವಾ, ಮಹಾರಾಷ್ಟ್ರದಲ್ಲಿ JN1 ಕಾಟ ಶುರುವಾಗಿದೆ. ಗೋವಾದಲ್ಲಿ 18 JN1 ವೈರಸ್ ಕೇಸ್ ಈಗ ಕಾಣಿಸಿಕೊಳ್ತಾ ಇದೆ. ಮಹಾರಾಷ್ಟ್ರ, ಕೇರಳದಲ್ಲಿ ತಲಾ 1 ಕೇಸ್ ದಾಖಲಾಗಿದೆ. ದೇಶದಲ್ಲಿ ಈಗ ಕೊರೋನಾ MRE ಹೆಚ್ಚಳವಾಗ್ತಾ ಇದೆ. 20, 30, 40 ಈ ರೀತಿಯಾಗಿ ಬಂದರೆ ಅದೇನೋ ದೊಡ್ಡ ಪ್ರಮಾಣದಲ್ಲಿ ಆತಂಕ, ಗಾಬರಿಯನ್ನು ಉಂಟು ಮಾಡ್ತಾ ಇಲ್ಲ. ಆಮೇಲೆ ಎಸ್ಪೆಷಲಿ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿದ್ದಾರಾ, ಮನೆಯಲ್ಲಿದ್ದಾರಾ, ಮನೆಯಿಂದ ಎಷ್ಟು ಜನ ಗುಣಮುಖರಾಗ್ತಾ ಇದ್ದಾರೆ, ಮನೆಯಲ್ಲಿದ್ದಂಥವ್ರು ಎಷ್ಟು ಜನ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಗಾಬರಿ ಆಗಬೇಕು. ಈಗ ಸದ್ಯಕ್ಕೆ ಅಂತ ಗಾಬರಿ ಆಗುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಕರ್ನಾಟಕದಲ್ಲಿ ಒಂದು, ಮಹಾರಾಷ್ಟ್ರದಲ್ಲಿ ಒಂದು, ಆಮೇಲೆ ಕೇರಳದಲ್ಲಿ ಹೆಚ್ಚಾಗಿದೆ. ಆಮೇಲೆ ಗೋವಾದಲ್ಲಿ ಡೆತ್ಸ್ ಆಗಿಲ್ಲ. JN1 ವೇರಿಯಂಟ್ ಅಂತ ಪ್ರೂವ್ ಆಗಿದೆ. 18 ಕೇಸಸ್ ಆಗಿದೆ ಅಲ್ಲಿ JN.1. ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು, ಮಹಾರಾಷ್ಟ್ರದಲ್ಲಿ ಒಂದು, ಆಮೇಲೆ ಕೇರಳದಲ್ಲಿ ಹೆಚ್ಚಾಗಿದೆ. ಆಮೇಲೆ ಗೋವಾದಲ್ಲಿ ಡೆತ್ಸ್ ಆಗಿಲ್ಲ. JN1 ವೇರಿಯಂಟ್ ಅಂತ ಪ್ರೂವ್ ಆಗಿದೆ. 18 ಕೇಸಸ್ ಆಗಿದೆ ಅಲ್ಲಿ JN.1. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ್ಲ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಇಡೀ ದೇಶದಲ್ಲಿ ಬರ್ತಾ ಇರುವಂಥ ನಂಬರ್ಸ್ಗಳಲ್ಲಿ ಹೈಯೆಸ್ಟ್ ಇರುವಂಥದ್ದೇ ಕೇರಳದಲ್ಲಿ. ಸೊ ಆ ರಿಸ್ಟ್ರಿಕ್ಷನನ್ನು, ಗಡಿ ಭಾಗಗಳಲ್ಲಿ ರಿಸ್ಟ್ರಿಕ್ಷನನ್ನು ಹಾಕುವಂಥ ಕೆಲಸವನ್ನು ಈಗಲೇ ಮಾಡಿದರೆ ನಮ್ಮ ರಾಜ್ಯ ಬಚಾವಾಗುತ್ತೆ. ಇಲ್ಲದೇ ಇದ್ದರೆ JN1 ವೇರಿಯಂಟ್ ಏನಿದೆ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೆತ್ ರೇಟ್ ಏನಿದೆ JN1ದ್ದು, ಇದೇನಾದರೂ ಮಾಹಿತಿ ಇದೆಯಾ ಲೋಕೇಶ್? ಅದ್ರ ಬಗ್ಗೆ ಏನಾದರೂ ಆರೋಗ್ಯ ಇಲಾಖೆ ಹೇಳ್ತಾ ಇದೆಯಾ? ಅರುಣ್, ಈಗ JN.1 ಈ ಒಂದು ಉಪತಳಿಯ ವೈರಸ್ ಸ್ಪ್ರೆಡಿಂಗ್ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಕನಿಷ್ಠ 15ರಿಂದ 20 ಜನರಿಗೆ ಹಬ್ಬುವಂಥ ಆತಂಕ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಸೋಂಕು ಹರಡಿದ್ರೂ ಕೂಡ ಆ ಪರಿಣಾಮಕಾರಿ ಅದರ ಎಫೆಕ್ಟ್ ಕಡಿಮೆ ಇರುತ್ತೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಬೇರೆ ಬೇರೆ ಸಮಸ್ಯೆ ಇರುವಂಥವ್ರಿಗೆ ಏನಾದರೂ ಈ ಒಂದು ವೈರಸ್ ಬಂದರೆ ಅದು ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅದನ್ನು ನಾವು ತಡೆಗಟ್ಟಬೇಕಾಗತ್ತೆ. ಈಗಲಿಂದನೂ ಕೂಡ ಯಾವುದೇ ರೀತಿಯಾದಂಥ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇದ್ದರೆ ಸೋಂಕು ಸ್ಪ್ರೆಡ್ ಆಗಿ ಜಾಸ್ತಿ ಆದಾಗ ಮತ್ತೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗಿ ಡೆತ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಸ್ಪ್ರೆಡ್ ಏನಿದೆ JN.1 ವೈರಸ್ನ ಸ್ಪ್ರೆಡ್ಡಿಂಗ್ ಪ್ರಮಾಣ ಡಬ್ಲಿಂಗ್ ಆಗ್ತಾ ಹೋಗ್ತಾ ಇದೆ. ಒಮ್ಮೆ ಇದ್ದಂಥ ಕೇಸು ಮತ್ತೆ ಇನ್ನೊಂದು 3-4 ದಿನದ ಬಿಟ್ಟು ನೋಡಿದ್ರೆ ಅದರ ಡಬಲ್ ಆಗಿರುತ್ತೆ. ಈಗಾಗಲೇ ಇಂಡಿಯಾದಲ್ಲೂ ಕೂಡ ಕೇಸ್ಗಳ ಸಂಖ್ಯೆ 1800ಕ್ಕೂ ಹೆಚ್ಚು ದಾಖಲಾಗಿದೆ.